ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗಿನ ತಿಂಡಿಗೆ ಸೂಪರಾದ ಒಂದು ಪಲಾವ್ ರೆಸಿಪಿನ ಹೇಳ್ಕೊಡ್ತೀನಿ. ಮೆಂತ್ಯ ಪಲಾವ್. ಇದರಲ್ಲಿ ಚಿಲ್ಕ ಅವರೆಕಾಳು ಮತ್ತು ಬಟಾಣಿ ಬಳಸಿ ಸೂಪರಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ಒಂದು ಪಲಾವ್ ರೆಸಿಪಿನ ಹೇಳ್ಕೊಡ್ತೀನಿ. ಈ ಒಂದು ಪಲಾವು ನೀವು ಮಧ್ಯಾಹ್ನದ ಒಂದು ಊಟಕ್ಕೂ ನೀವು ರೆಡಿ ಮಾಡ್ಕೊಬೋದು. ಸಖತ್ತಾಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿಯಾಗೂ ಮಕ್ಕಳಿಗೆ ಕೊಟ್ಕೊಳಿಸ್ಬೋದು. ನೀವು ಮೆಂತ್ಯ ಹಾಕೋದ್ರಿಂದ ಮೆಂತ್ಯ ಸೊಪ್ಪು ಮಕ್ಕಳಿಗೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ತೆಂಗಿನಕಾಯಿ ಹೋಲು ಹಾಕ್ಕೊತಿದ್ದೀನಿ. ತೆಂಗಿನಕಾಯಿನ ತೆಗೆದು ಕಟ್ ಮಾಡಿಬಿಟ್ಟು ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದಿಡಿ ಪುದೀನ ಹಾಕ್ಕೊತಾ ಇದ್ದೀನಿ. ಎಷ್ಟು ನೀವು ಕ್ವಾಂಟಿಟಿ, ಇದು ನಾನು ಅರ್ಧ kg ಅಕ್ಕಿಗೆ ಮಾಡ್ತಾಯಿರೋದು ಕ್ವಾಂಟಿಟಿ. ಒಂದು ಚಿಕ್ಕ ಹಿಡಿ ಪುದೀನ, ಒಂದು ಚಿಕ್ಕ ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು 7ರಿಂದ 8 ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಯಾವಾಗಲೂ ಒಂದೇ ಥರ ಪಲಾವ್ ಮಾಡೋದ್ರಲ್ಲಿ ಬೋರ್ ಆಗಿರುತ್ತೆ. ಅದೇ ರೆಡ್ ಪಲಾವ್ ಎಲ್ಲರ ಮನೇಲೂ ಮಾಡ್ತಾರೆ. ಡಿಫ್ರೆಂಟಾಗಿ ಈ ಥರ ಒಂದು ಗ್ರೀನ್ ಪಲಾವ್ನ ಮಾಡಿ ನೋಡಿ, ಸಖತ್ತಾಗಿರುತ್ತೆ. 2 ಚಕ್ಕೆ 2 ಲವಂಗ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇವಾಗ ಒಗ್ಗರಣೆ ಮಾಡೋಣ. ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧಾರಾಳವಾಗಿ ಎಣ್ಣೆ ತಿನ್ನೋದು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಎಣ್ಣೆ ಮನೇಲಿ ಮಾಡೋದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ತುಪ್ಪ ಹಾಕಿಲ್ಲ. ಈಗ ಚಳಿ ಇರೋದ್ರಿಂದ ವೆದರು ತುಪ್ಪ ಹಾಕಿಲ್ಲ, ಕೋಲ್ಡ್ ಆಗುತ್ತೆ ಅಂತ. ನಿಮಗೆ ಬೇಕು ಅಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು 4 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಏನಕ್ಕೆ ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ ಚಕ್ಕೆ ಲವಂಗ ಅಂತ ನೀವು ಕೇಳ್ಬೋದು. ಯಾಕಂದರೆ ಕೆಲವರಿಗೆ ಚಕ್ಕೆ ಲವಂಗ ಎಲ್ಲ ಸಿಗುತ್ತೆ, ಎಲ್ಲ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಇಷ್ಟಪಡಲ್ಲ ಮಕ್ಕಳು. ನೀವು ರುಬ್ಬಿಟ್ರೆ ಅದು ಕಣ್ಣಿಗೆ ಕಾಣಿಸಲ್ಲ, ಅದು ರುಬ್ಬಿಟ್ರೆ ಅದಕ್ಕೋಸ್ಕರ. ಇವಾಗ 1 ಹಿಡಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕಿಬಿಟ್ಟು, ಅರಿಶಿನ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು, ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು, ಚಿಲ್ಕ ಅವರೆಕಾಳು ಮತ್ತು ಬಟಾಣಿ ಸ್ವಲ್ಪ ಇತ್ತು, ಅದನ್ನು ನೆನೆ ಹಾಕಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು ಹಾಕಿಬಿಟ್ಟು ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಟೊಮೊಟೊ ಹಣ್ಣು 4 ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಯಾಕೆ 4 ಟೊಮೊಟೊ ಹಣ್ಣು ಹಾಕಿದ್ದೀರಾ ಅಂದರೆ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ, ಅದಕ್ಕೋಸ್ಕರ 4 ಟೊಮೊಟೊ ಹಣ್ಣು ಹಾಕಿದ್ದೀನಿ. ಸೊಪ್ಪು ಬಂದು ನಾನು ಅರ್ಧ ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು. ಸೊಪ್ಪನ್ನು ನೀಟಾಗಿ ಉಪ್ಪಾಕಿ ವಾಶ್ ಮಾಡಿ ಹಾಕ್ಕೊಂಡಿದ್ದಿದ್ದೆ ನಾನು ಮೊದಲೇ. ಇವಾಗ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲ ಏನಂದರೆ ಇದು ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿನ ಹಾಕಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ನಾನು ಈ ಮಸಾಲದೊಳಗೆ ಸೇರಿಸ್ತಾಯಿದ್ದೀನಿ. ಇದು ಮಸಾಲ ಒಂದು ಕಡೆ ಬಾಡ್ತಾ ಇರಲಿ ಚೆನ್ನಾಗಿ. ಇವಾಗ 2 ಲೋಟ ಅಕ್ಕಿ ತೊಗೊಂಡಿಟ್ಕೊಂಡಿದ್ದೆ, ಅದನ್ನು ಒಂದು ಕಡೆ ಇಟ್ಕೊತೀನಿ. ನೋಡಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಮಸಾಲನೂ ಚೆನ್ನಾಗಿ ಬಾಡಿದೆ. ತರಕಾರಿ ಹಾಕಿದ್ದೀವಿ ಅಂತ ಅರ್ಧ ಲೋಟ ನೀರು ಹಾಕೋದೇನೋ ಅವಶ್ಯಕತೆ ಇಲ್ಲ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ, ಸ್ವಲ್ಪ ನೀರು ಹಾಕಿದ ಮೇಲೆ ಉಪ್ಪಿನ ಅಂಶ ಕಮ್ಮಿ ಆಗುತ್ತೆ. ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಸೂಪವಾಗಿರೋ ಮಸಾಲ ರೆಡಿ ಆಗುತ್ತೆ. ಈಗ ಅಕ್ಕಿನ ಚೆನ್ನಾಗಿ ಬಸ್ಕೊಬಿಡೋಣ. ನೀರು ಕುದ್ಮೇಲೆ ಅಕ್ಕಿ ಬಸ್ದುಬಿಟ್ಟು, ನೀರು ಸ್ವಲ್ಪನೇ ಇರಬಾರ್ದು. ಅಕ್ಕಿ ತೊಳೆದ್ಬಿಟ್ಟು ನೀರಾಗಿ ಸಪೂರವಾಗಿ ಅಕ್ಕಿನ ಬಸ್ದುಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಬೇಕು. ಅಕ್ಕಿ ಆ್ಯಡ್ ಮಾಡಿಬಿಟ್ಟು ಒಂದು ಅರ್ಧ ಲೆಮನ್ನ ಹಿಂಡ್ಕೊಳ್ಳೋಣ. ಕೆಲವರು ಮೊಸರು ಹಾಕ್ತಾರೆ, ಮೊಸರು ಇದ್ದರೆ ಮೊಸರು ಹಾಕ್ಕೊಳ್ಳಿ ಮಸಾಲೆ ಜೊತೆಗೆ. ನಾನು ಮೊಸರು ಹಾಕಿಲ್ಲ. ಮೊಸರು ಅಷ್ಟೇನು ಅವಶ್ಯಕತೆ ಇಲ್ಲ ಈ ಮೆಂತ್ಯ ಸೊಪ್ಪಿನ ಪಲಾವ್ಗೆ. ಆದರೆ ನಿಂಬೆಹಣ್ಣು ಮಾತ್ರ ಹಾಕಲೇಬೇಕು, ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಫೈನಲಾಗಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಈ ಪ್ರಮಾಣದಲ್ಲಿ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಭಾರವಾದ ವಸ್ತುನ ಅದ್ರ ಮೇಲೆ ಇಡಬೇಕು, ದಮ್ಮಿಗೆ ಬಿಡಬೇಕು. ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಭಾರವಾದ ವಸ್ತು ಇಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ದಮ್ಮಲ್ಲಿ ಬಿಡಬೇಕು. ಈ ಥರ ಬೆಂದು ಕರೆಕ್ಟ್ ಪ್ರಮಾಣದಲ್ಲಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬೆಂದುಬಿಟ್ಟು ಫ್ಲೇವರ್ಫುಲ್ಲಾಗಿ ಸೂಪರಾಗಿ ಬಂದಿದೆ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟವಾದಲ್ಲಿ ಏನೇ ಡೌಟ್ ಇದ್ದಲ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಪ್ಲೀಸ್ ಸ್ಕಿಪ್ ಮಾಡಿದ ಹಾಗೆ ನನ್ನ ವೀಡಿಯೋಸನ್ನು ನೋಡಿ.